55 ರೂಪಾಯಿ ಇದ್ದಿದ್ದು ಗ್ಯಾಸ್ ಇವಾಗ 78 ರೂಪಾಯಿ ಆಗಿದೆ. 120 ಬಂದಾಗಿದ್ದಾವೆ. ಯಾವ ಬಂಕ್ ಹೋದ್ರೆ ಗ್ಯಾಸ್ ಇಲ್ಲ. ಒಬ್ಬ 75, ಒಬ್ಬ 65, ಒಬ್ಬ 95. ಗ್ಯಾಸ್ ಎಲ್ಲ ಹಾಕಿಸ್ಬೇಕು, ಎಲ್ಲಿ ಬೇಡ ಅಂತ ಗೊತ್ತಿಲ್ಲ. ನಮ್ಮ ಚಾಪ ತಗಲಲ್ವ ಯುದ್ಧ ಅಂತ ಹೇಳ್ತಾರೆ. ಎರಡೇ ಪ್ರಶ್ನೆ ನಿಮ್ಗೆ ಹೇಳೋದು, ಯುದ್ಧ. ಸರ್ ಬಂಕಿಗೆ ಹೋದಾಗ ಬೇಕಾದ್ರೆ ಹಾಕಿಸ್ಕ, ಇಲ್ಲ ಹೋಗು. ಇದು ಬಿಟ್ಟರೆ ನಮಗೆ ಬೇರೆ ಕೆಲಸ ಬರಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಸದ್ಯ LPG ದರ ಹೆಚ್ಚಳ ಆಗಿದೆ. ಹೌದು, ನಿಮಗೆ ಬಂಕಿಗೆ ಹೋದ್ರೆ LPG ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟಾಕ್ ಇದೆಯೋ ಇಲ್ವೋ ಆದರೆ ನಮಗೆ ಗೊತ್ತಿಲ್ಲ. ಅಂದರೆ ನಮಗೆ ಒಂದು ದಿನ ಆದ್ರೂ ಒಂದು, ಇವಾಗ ನೋಡಿ ಸಂಜಾಸ್ ಹತ್ರ ಇತ್ತು, ಅದು ಕ್ಲೋಸ್ ಮಾಡಿದ್ರು. ಮಾರುತಿ ನಗರದಲ್ಲಿತ್ತು, ಅದು ಕ್ಲೋಸ್ ಆಯಿತು. ಇರೋ ಜಾಗದಲ್ಲಿ ಏನಾಗ್ತಾ ಇದೆ ಅಂದರೆ 1 to ಡಬಲ್ ರೇಟ್. ಇವಾಗ 55 ರೂಪಾಯಿ ಇದ್ದಿದ್ದು ಗ್ಯಾಸ್ ಇವಾಗ 78 ರೂಪಾಯಿ ಆಗಿದೆ. ಈಗ ನಮಗೆ ಬಿಸ್ನೆಸ್ ಆಗಲಿಲ್ಲ, ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ ಸರಿಯಾಗಿ. ಅಂದರೆ ನಮ್ಮ ವಯಸ್ಸಾಗಿದೆ, ಓಲಾ ಒಬ್ಬರು ಮಾಡೋಕೆ ಆಗ್ತಾಯಿಲ್ಲ. ಅದು ನಮ್ಮ ಪರಿಸ್ಥಿತಿ, ನಾವೇನು ಮಾಡಬೇಕು ಅಂತ ಅದೇ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ. ಸೊ ಸಡನ್ ಆಗಿ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಎಷ್ಟು ಹೊರೆ ಆಗ್ತಿದೆ ನಿಮಗೆ? ಹೊರೆ ಅಂದರೆ ಬಿಸ್ನೆಸ್ ಇಲ್ವಲ್ಲ ಸರ್. ಏನಿದೆ ಇವಾಗ 800-1000 ರುಪೀಸ್ ಮಾಡ್ತಾ ಇರೋದು ಇವಾಗ 300 ಬಂದು ಕೂತ್ಕೊಂಡಿದೆ. ನಮ್ಮ ಮನೆಗೇನು ಕೊಡೋಣ, ಮತ್ತು ಗ್ಯಾಸ್ಗೆ ಎಲ್ಲ ಹಾಕೋಣ. 2 kg ಗ್ಯಾಸ್ ಹಾಕಿದ್ರೇನು 2 kg 150 ರೂಪಾಯಿ ಕೊಟ್ಟರೆ 2 kg ಗ್ಯಾಸ್ ಬರ್ತಾಯಿಲ್ಲ. ಅದರಲ್ಲಿ ಖಾಲಿ ಎಷ್ಟು ಸುತ್ತಬೇಕು, ನಾವು ಜೀವನ ಮಾಡಬೇಕು? ಅಲ್ಲ, ಗೌರ್ಮೆಂಟ್ಗೆ ಅದು ಹೆಂಗೆ ಅರ್ಥ ಆಗುತ್ತೆ? ನಮ್ಮ ಮನವಿ ಮಾಡೋದು ಏನಿದೆ ಸರ್, ಇವಾಗ ಆಲ್ರೆಡಿ ಅವ್ರಿಗೂ ತರಿಸ್ಬೇಕು ಅಂದರೆ ಬೇರೆ ಕಂಟ್ರಿಯಿಂದ ಬರಬೇಕು. ಆದರೆ ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕೂ ನಮಗಾಗಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ಗೆ ಮಾಡಿಕೊಟ್ರೆ ನಾವು 4 ಕಾಸು ಸಂಪಾದನೆ ಮಾಡ್ತೀವಿ. ಇಲ್ಲ ಅದೇ ಮಾಡಬೇಕು ಅಂದರೆ ಇವಾಗ ಏನು ಮಾಡಬೇಕು, ಗಾಡಿ ತಗೊಂಡೋಗ್ಬೇಕು, ಗಾಡಿ ರೆಡಿ ಮಾಡಿಕೊಂಡು ಪೆಟ್ರೋಲ್ ಟ್ಯಾಂಕ್ ಮಾಡಿಕೊಂಡು ಇನ್ನೂ 1 ರೂಪಾಯಿ ಜಾಸ್ತಿ ಹಾಕಿ ಪೆಟ್ರೋಲ್ ಗಾಡಿ ಓಡಿಸ್ಬೇಕು ಅಷ್ಟೇ. ಒಂದು ವೇಳೆ LPG ದರ ಕಡಿಮೆ ಆಗಿದೆ ಮತ್ತೆ ಜಾಸ್ತಿ ಆಗಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆದರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಮುಂದೆ ಏನು ಮಾಡಬೇಕು ಅಂತೀರಾ? ನೆಕ್ಸ್ಟ್ ಸ್ಟೆಪ್ಪು, ಗಾಡಿಗಳಲ್ಲಿ ಪೆಟ್ರೋಲ್ ಬಂಕ್ ಟ್ಯಾಂಕ್ ಇದೆ, ಅದನ್ನು ರೆಡಿ ಮಾಡ್ಕೋಬೇಕು. ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸಿ ಮನೆ ಖರ್ಚಿಗೆ ಮಾತ್ರ ಮಾಡ್ಕೋಬೇಕು. ಒಂದು ವೇಳೆ ಪೆಟ್ರೋಲ್ ದರನೂ ಹೆಚ್ಚಾದರೆ ನಿಲ್ಲಿಸ್ಬಿಟ್ಟು ನಾವು ಬೀದಿನಲ್ಲಿ ಇರೋಕ್ಕಾಗಲ್ಲ ಅಲ್ವಾ? ಇದು ಬಿಟ್ಟರೆ ನಮಗೆ ಬೇರೆ ಕೆಲಸ ಬರಲ್ಲ. ಇನ್ನೇನು ಮಾಡಬೇಕು? ಇನ್ನು ಅಲ್ಲ ಸರ್, ನಾವಿನ್ನು ಬೇರೆ ಯಾರ ಮೇಲೆ ಹೋಗ್ಬಿಟ್ಟು ನಾವು ಫೈಟ್ ಮಾಡೋಕ್ಕಾಗತ್ತೆ? ಯೂನಿಯನ್ನು ಸರಿ ಇಲ್ಲ. ಯೂನಿಯನ್ ಕಡೆ ಹೋಗೋಣ ಅಂದರೆ ಅವರು ಹಂಗೆ ಇದೆ. ಇಲ್ಲ ಇದು ಸ್ಟೇಟ್ ರಾಮಲಿಂಗಾರೆಡ್ಡಿ ಕಡೆಯಿಂದ ಹೋಗೋಣ ಅಂದ್ರೇನು ಅವರು ಕೈಗೆ ಸಿಗ್ತಾಯಿಲ್ಲ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಆಟೋದವರು, ನಮ್ಮದು ಅಷ್ಟೇ ನಮ್ದು ಇರೋದು. ನಾವು ಹೇಳಿದ್ದು ಮನೇಲಿ ಹೇಗಿದೆ ಸಿಚುವೇಶನ್ ಗ್ಯಾಸ್ ಬಗ್ಗೆ? ಮನೇಲಿನೂ ಬುಕ್ ಮಾಡಿರೋದು ಬರಬೇಕು. ಬಂದರೆ ಅವಾಗ 60 ರೂಪಾಯಿ 70 ರೂಪಾಯಿ ಜಾಸ್ತಿ ಆಗಿರೋದು ಕೊಟ್ಟು ತಗೊಂಡು ಅಡುಗೆ ಮಾಡಬೇಕು ನಾವು. LPG ದರ ಹೆಚ್ಚಾಗಿದೆ. ಹೌದು. ಆಟೋ ಚಾಲಕರು ನೀವು ಹೇಗೆ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೀರಾ? ಏನು ಸರ್ ಜೀವನಕ್ಕಾಗಲ್ಲ ಈಗ. ಯಾಕಂದರೆ ಇವಾಗ ಅಲ್ಲಿ ಬೆಂಕಲ್ಲಿ ಹೋದರೆ ಗ್ಯಾಸ್ಗಳು ಸಿಗಲ್ಲ. ಎಷ್ಟು 30, 20, 150 ಬಂಕು ಬಂದಾಗಿದ್ದಾವೆ. ಯಾವ ಬಂಕ್ ಹೋದ್ರೆ ಗ್ಯಾಸ್ ಇಲ್ಲ. ಯಾವುದೋ ಒಂದು ಬಂಕ್ ಇರ್ತಾರೆ, ಅಲ್ಲಿ ಹೋದರೆ ಅವ್ರು ಕೇಳಿ ರೇಟ್ನ ಕೊಡಬೇಕು. ಈಗ ಇಲ್ಲಿ ಗೌರ್ಮೆಂಟ್ ಹೇಳ್ತಾರೆ ನೀವು ಆಟೋದವ್ರು ಕೊಳ್ಳೆ ಹೊಡಿತಾರೆ ಅಂತ. ಏನು ಕೊಳ್ಳೆ ಹೊಡಿತಾರೆ? ಬೆಳಗ್ಗೆ ಎಲ್ಲ ಮಾಡಿದ್ರೆ 150 ರೂಪಾಯಿ ಸಂಪಾದನೆ ಮಾಡಿ 150 ರೂಪಾಯಿ ಮಾಡಿದ್ರೆ ಗ್ಯಾಸ್ ಹಾಕೋದ, ನಮ್ಮ ಮನೆ ಸಂತಾರದ ಹಾಕೋದ, ಬಾಡಿಗೆ ಕಟ್ಟೋದ, ಏನು ಮಾಡೋದು? ಅವ್ರು ಹೆಂಡತಿ ಮಕ್ಕಳನ್ನ ಸಾಕೋದ, ಮಕ್ಕಳನ್ನ ಓದಿಸೋದ, ಏನು ಮಾಡೋದು? ಯಾವ ಕೆಲಸನೂ ಆಗಲ್ಲ. ಎಲ್ಲನೂ ಫುಲ್ ನಿಲ್ಲಾಗಿದೆ. ಸುಮ್ಮನೆ ಇವಾಗ ನಮ್ಮ ಸಂಘದವ್ರು ಇದ್ದಾರೆ, ಸಂಘದವ್ರು ಏನು ಮಾಡ್ತಾರೆ? ನೋಡ್ತಾನೆ ಹೋಗೋದು, ಮಾತಾಡ್ದೋ, ಇಲ್ಲಿ ಮಾತಾಡ್ದೋ, ಅಲ್ಲಿ ಇಲ್ಲಿ ಮಾಡ್ದೋ. ನಂದು ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನು ಆಧಾರ ಕೊಟ್ಟವ್ರು? ಅವ್ರಿಗೆ ಯಾಕೆ ಕೊಟ್ಟರು ಆಧಾರ? ಬರೀ ಅವೇ ಜಾಸ್ತಿ ಓಡ್ತಾ ಇರೋದಕ್ಕೆ ಬೆಂಗಳೂರಲ್ಲಿ. ಬೈಕ್ ಟ್ಯಾಕ್ಸಿ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋರು ಆ ಬೈಕ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿ ಇಲ್ಲ ಅಂದರೆ ನಾವು ಹೆಂಗಾರು ಮೇಂಟೈನ್ ಮಾಡಿಬಿಡ್ತೀವಿ. ಬೈಕ್ ಟ್ಯಾಕ್ಸಿ ಅಷ್ಟು ಫಸ್ಟ್ ಅವ್ರು ನಿಲ್ಲಬೇಕು. ಅವ್ರು ನಿಂತರೆ ನಮ್ಮಂಥವ್ರು ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು ಮುಂದೆ ಬರೋಕ್ಕೆ ಸಾಧ್ಯ. ಈಗ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರ್ ಮುಂದೆ ಬರಬೇಕು ಅಂದರೆ ಬೈಕ್ ನಿಲ್ಲಬೇಕು. ಆ ಬೈಕ್ ನಿಂತರೆ ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ LPG ರೇಟ್ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಡ್ರೈವಿಂಗ್ ಕಲ್ಸ್ಕೋಬೇಕಿಲ್ಲ, ನನಗೆಲ್ಲ ಕೂಲಿ ಕಲ್ಸ್ಕೋಬೇಕು. ಕೂಲಿ ಇಲ್ಸೋಲ್ಲ. ಇನ್ನು ಬೆಂಗಳೂರು ತುಂಬ ಬರೀ ಹಿಂದಿಯವ್ರು ತುಂಬ್ಕೊಂಡವ್ರೆ. ನಮ್ಮ ಕನ್ನಡದವ್ರಿಗೆ ಯಾರು ಹೋಗಿ ಎಲ್ಲಿ ಮಾಡೋರೇ ಇಲ್ಲ. ಒಂದು ಕೆಲಸ ಕೊಟ್ಟಿದ್ದಂದ್ರೆ ಹೋದರೆ ಹಿಂದಿಯವರು ಅವ್ರು ಅಲ್ಲೇ ಸ್ಟಾಕ್ ಇರ್ತಾರೆ. ಅಲ್ಲಿ ನಾವು 500 ರೂಪಾಯಿ ಕೇಳಿದ್ರೆ ಇನ್ನೊಬ್ಬ 200 ರೂಪಾಯಿ ಕೇಳ್ತಾರೆ. 200 ರೂಪಾಯಿ ಕೊಡಿ ಸರ್. ನಾವು 500 ರೂಪಾಯಿ ಕೇಳಿದ್ರೆ 200 ರೂಪಾಯಿ ಜಾಸ್ತಿ, 5 ರೂಪಾಯಿ ಜಾಸ್ತಿನ 200 ರೂಪಾಯಿ ನಮಗೆ ಕೇಳ್ತಾರೆ. ಅವ್ರು ಕೇಳೋದು 250 ರೂಪಾಯಿ, 100 ರೂಪಾಯಿ ಕೊಡಿ, ನಾವು ಮಾಡ್ತೀವಿ. ಯಾಕೆಂದರೆ ಅವ್ರು ಅಲ್ಲಿ ಬಂದಿರ್ತಾರೆ. ಅವರಿಗೆ ಗೌರ್ಮೆಂಟ್ ಫುಲ್ ಸಪೋರ್ಟ್ ಇದೆ.
ಈ ಬೆಂಗಳೂರಲ್ಲಿ ಆಟೋ ಡ್ರೈವರ್ಗೆ ಟ್ಯಾಕ್ಸಿ ಡ್ರೈವರ್ಗೆ ಯಾರು ಯಾವ ಸಪೋರ್ಟು ಇಲ್ಲ, ಯಾರು ರಾಜಕೀಯದ್ರು ಸಪೋರ್ಟು ಇಲ್ಲ. ನಾವು ಕೇಳಕ್ಕೆ ಹೋದರೆ ಆಯ್ತಪ್ಪ ಮಾಡ್ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಯಾರಿಗೂ ಮಾಡ್ಕೊಡ್ತಾ ಇಲ್ಲ. ಈಗ ಇರೋ ಬಾಡಿಗೆ ಮನೆಗೆ ಯಾರೋ ಬರ್ತಾರೆ ಇಲ್ಲೋ ಬರ್ತಾರವರು, ಅವ್ರಿಗೆಲ್ಲೂ ಫ್ರೀಯಾಗಿ ಮನೆಗಳು ಕೊಡ್ತಾರೆ. ಅದೇ ಟ್ಯಾಕ್ಸಿ ಆಟೋ ಡ್ರೈವರ್ಗೆ ಎಲ್ಲ ಮನೆ ಕೊಟ್ಟೋರ, ಇಲ್ಲ ಮಕ್ಕಳಿಗೆಲ್ಲ ಓದೋದಕ್ಕೆ ಇದು ಮಾಡೋರ, ಯಾವುದೂ ಇಲ್ಲ. ಎಲ್ಲನೂ ನಾವು ಸಾಯ್ಬೇಕಷ್ಟೇ. ನಾವು ಸತ್ಬೇಕು, ಅವ್ರು ನೆಮ್ಮದಿ ಆಗ್ತದೆ ಅವ್ರಿಗೆ. ನಾವು ಕನ್ನಡದವ್ರಿಗೆ ಇವೆಲ್ಲ ಜನ ಇಲ್ಲ. ಓಕೆ, ನಮಗೆ ಇದು ಮನೇಲಿ ಹೇಗಿದೆ ಪರಿಸ್ಥಿತಿ? ಮನೆ ಇಲ್ಲಿ ಏನಿದೆ, ಹೆಂಡತಿ ಇದೆ, ಎರಡು ಮಕ್ಕಳಿದ್ದಾರೆ. ಅವರಿಗೆಲ್ಲ ಮುಗಿದಿದೆ. ಕೆಲಸಕ್ಕೆಲ್ಲ ಬಿಡ್ಕೊಂಡು ಹೋಗೋದ್ರೆ ಕೆಲಸಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಒಬ್ಬ ವೆಲ್ಡಿಂಗ್ ಹೋಗ್ತಾನೆ, ವೆಲ್ಡಿಂಗ್ ಮಾಡೋಕ್ಕೆ. ನಾಳೆ ಬಂದು ಕೊಡೋ ಅಂತ ಹೇಳ್ತಾನೆ. ಯಾಕೆ ಅಂದರೆ ಕಣ್ಣೂರು ಇದ್ದಾರೆ. ಯಾರು ಹೇಳೋದು ನಾವು? ಯಾರು ಹೇಳೋಂಗಿಲ್ಲ ನಾವು. ಕಣ್ಣೂರು ಆವಾಗೇನು ಸ್ವಲ್ಪ ಬಟ್ಟೆ ಗಿಡ್ಡೆ ಹಾಕಿ ಸ್ವಲ್ಪ ತಣ್ಣಗೆ ಮಾಡಿದ್ರೆ ಮಕ್ಕಳು ಇದೇ ಮಾಡ್ತಾರೆ. ಅಲ್ಲ, ಮನೇಲಿ ಗ್ಯಾಸ್ ಇಲ್ಲ ಇವಾಗ, ಬೆಲೆ ಗ್ಯಾಸ್ ಇದೆ, ಸಿಲಿಂಡರ್ ಜಾಸ್ತಿ. ಇವತ್ತು ಬುಕ್ ಮಾಡಿದೆ ಸಿಲಿಂಡ್ರು ಬುಕ್ ಮಾಡಿದೆ. ಇವಾಗ ಅಂತ ಇಲ್ಲ ಬಂದಿಲ್ಲ, ಇವಾಗ ಬುಕ್ ಮಾಡಿದೆ. ಇವಾಗ ಬರೋದು ಇನ್ನೂ ಒಂದು ವಾರ ಆಗುತ್ತೆ. ಅದು ಒಟ್ಲೆ ಕಮ್ಮಿ ಅಂತ ಆಗಲ್ಲ, ಇದು ಇನ್ನು ಜಾಸ್ತಿ ಹೋಗ್ತದೆ. ಯಾಕಂದರೆ ಇವಾಗ ಎಲ್ಲ ಕಡೆ ಇದೆಯಲ್ಲ, ಎಲ್ಲ ಕಡೆ ವಾರ ನಡೀತದೆ. ಈಗ ವಾರ ನಡೆಯೋಕೆ ಅವರು ಅಲ್ಲಿ ತಲಕ್ಕಾಗಲ್ಲ, ಅವ್ರಿಗೂ ಪ್ರಾಬ್ಲಮ್ ಆಗಿದೆ. ಇವಾಗ ನಾವು ಅಲ್ಲಿಗೆ ಹೋಗಿ ಕೇಳೋಕ್ಕಾಗಲ್ಲ. ನಾವು ಕೇಳೋಕೆ ಅವ್ರಿಗೆ ಏನೋ ಹೇಳ್ತಾರೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ. ಎಷ್ಟು ವರ್ಷ ಆಟೋ ಬಿಡ್ತಿದ್ದೀರಾ? 15 ವರ್ಷದಿಂದ. ಹೇಗಿದೆ ಇವಾಗ ಪರಿಸ್ಥಿತಿ? ಈಗ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ಕ್ರಿಟಿಕಲ್ ಆಗಿಂತ ಈ ಬಂಕಲ್ ಗ್ಯಾಸ್ಗಳು ಹಾಕ್ಸ್ತೀವಲ್ಲ, ಒಬ್ಬೊಬ್ರು ಒಂದೊಂದು ದಂಧೆ. ಯಾಕೆ ಏನದು ದಂಧೆ? ಗ್ಯಾಸ್ ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಬರಲ್ಲ. ಯಾವುದೋ ಇದು ಒಂಥರ ಮಿಕ್ಸಿಂಗ್ ತರ ಆಗ್ಬಿಟ್ಟಿದೆ ಗ್ಯಾಸ್ಗಳು. ಎಲ್ಲ ಒಂದೇ ಗ್ಯಾಸ್ ಅನ್ಕೊಂಡಿಲ್ಲ. ಈಗ ಒಬ್ಬರು ಒಂದೊಂದು ಬಂಕಲ್ ಒಂದೊಂದು ಮಾಡ್ತಾ ಇರ್ತಾರಲ್ಲ, ಒಬ್ಬ 75, ಒಬ್ಬ 65, ಒಬ್ಬ 95. ಗ್ಯಾಸ್ ಎಲ್ಲಿ ಹಾಕಿಸ್ಬೇಕು, ಎಲ್ಲಿ ಬೇಡ ಅಂತ ಗೊತ್ತಿಲ್ಲ. ಈಗ 65 ಎಲ್ಲಿದೆ, ಡ್ರೈವರ್ ಎಲ್ಲಿ ಹೋಗ್ತಾರೆ, ಕಮ್ಮಿ ಎಲ್ಲಿದೆ ಅಲ್ಲಿ ಹೋಗ್ತಾರೆ. ಅರ್ಜೆಂಟಿಗೆ ಏನು ಮಾಡ್ತಾರೆ, 100 ರೂಪಾಯಿ ಕೊಟ್ಟರು ಹಾಕಿಸ್ಕೊಂತಾರೆ, 150 ರೂಪಾಯಿ ಕೊಟ್ಟರು ಹಾಕಿಸ್ಕೊಂತಾರೆ. ಇದಕ್ಕೆ ಏನು ಹೇಳ್ತಿರೋ ಸರ್ಕಾರನೇ ಹೇಳ್ಬೇಕಿದೆ. ಯಾವ LPG ದರಕ್ಕೂ ಫಿಕ್ಸ್ ರೇಟ್ ಅಂತ ಇಲ್ವಾ? ಫಿಕ್ಸ್ ರೇಟ್ ಅಂತೂ ಇಲ್ಲ. ಅದ್ ಮನ್ಸಿಗೆ ಬಂದಾಗೆ ಅವ್ರಿಗೆ ರೇಟ್ ಹಾಕ್ಲಿಕ್ಕೆ ಅಧಿಕಾರ ಕೊಟ್ಟಿದ್ಯಾರು? ಯುದ್ಧ ಅಂತ ಹೇಳ್ತಾರೆ. ಎರಡೇ ಪ್ರಶ್ನೆ ನಿಮ್ಗೆ ಹೇಳೋದು, ಯುದ್ಧ ಅಷ್ಟೇ. ಅಧಿಕಾರ ಕೊಡೋಕ್ಕಿಂತ ಮುಂಚೆ ಯುದ್ಧ ನಡೀತೈತೆ, ಅದಕ್ಕಿಂತ ಎಫೆಕ್ಟ್ ಅಂತ ಹೇಳ್ತಾರೆ. ಅದನ್ನ ಬಿಟ್ಬಿಡು, ಒಂದು ಪೇಪರ್ ಕೊಟ್ಟಿದ್ದಾರೆ ಗ್ಯಾಸ್ ತಿಂಗಳಿಗೆ ಒಂದ್ಸಲಿ ಮಾಡಬೇಕಾಗಿತ್ತು, ತಿಂಗಳಿಗೆ 2 ಸಲ ಮಾಡಿದ್ರ, ತಿಂಗಳಿಗೆ 1 ಸಲ ಮಾಡಬೇಕು. ಆರ್ಡ್ರ್ ಏನಿರೋದು ಗ್ಯಾಸ್ ಒಂದು ಸಲ ಮಾಡಬೇಕು, 2 ಸಲ ಮಾಡೋರೆ. ಇವರು 1ನೇ ತಾರೀಕಿಂದ ಇಲ್ಲಿಗೆ ಎಷ್ಟು ಜಾಸ್ತಿ ಮಾಡಿದಾರೆ? ನಾವೇ ಅಲ್ಲ, ಜನಪ್ರತಿನಿಧಿನೇ ನೋಡಿ. ಈಗ ಸಿಲಿಂಡ್ರ್ ಜಾಸ್ತಿ ಮಾಡ್ತಾರೋ ಅದು ನಮ್ದು ಆಟೋ ಗ್ಯಾಸ್ ಬೇಕಾಗಿತ್ತು. ಇವರು ಇವತ್ತೊಂದು ರೇಟು, ಮಧ್ಯಾಹ್ನಕ್ಕೊಂದು ರೇಟು, ನಾಳೆ ಬೆಳಗ್ಗೆ ಇನ್ನೂ ಒಂದು ರೇಟ್ ಮಾಡಿದ್ರೆ ಆಟೋ ಹೆಂಗೆ ಓಡಿಸ್ಬೇಕು ಹೇಳಿ? ನೀರಾಗಿ ಕೊಡಿಸ್ಬೇಕು, ಇಲ್ಲ CNG ಹಾಕೋಗೋ, ಇಲ್ಲ LPG ಹಾಕಿ ಕೊಡಿಸ್ಬೇಕು? ಈಗ ನಾವು ಕೇಳೋಕ್ಕಿಂತ ಪ್ರತಿನಿಧಿ ನೀವು ಕೇಳಬೇಕು. ಡ್ರೈವರ್ ಈ ಥರ ಕೇಳ್ತಾ ಇದ್ದಾರೆ, ಏನು ಮನೆ ಏನು ತಿಕ್ಕಿದೋ ಈ ಥರ ಆಯ್ತು ಇದ್ದ. ನಾವು ನೀವು ಮಾಡ್ತಲ್ಲ, ಅಲ್ಲಿ ನಡೀತಾ ಇರೋ ಇದಕ್ಕೆ ಮಾಡಿ. 1 ರೂಪಾಯಿ ಮಾಡಿದ್ರು 7 ಕೋಟಿ ಜನದಲ್ಲಿ 1 ಕೋಟಿ ಜನ ಆಟೋ ಓಡಿಸ್ತಾರ. ಎಲ್ಲ ಇಲ್ಲಿ ಕಂಟ್ರಿಲೆಲ್ಲ ಹೇಳ್ತಾರೆ. ನಾನು 1 ರೂಪಾಯಿ ಜಾಸ್ತಿ ಅಂದರೆ 1 ಕೋಟಿ ಆಯ್ತದೆ. ನಾನು 7 ಕೋಟಿ ಲೆಕ್ಕ ಹೇಳ್ತಾ ಇಲ್ಲ ನಿಮ್ಗೆ. 1 ಕೋಟಿಲಿ ಇವರಿಗೆ ಸಾಲ ಅಲ್ವಾ? ಏನಾದ್ರು ಯುದ್ಧ ಮಾಡೋಕ್ಕೆ ನಾವು ದುಡ್ಡು ಕಳಿಸ್ತಾವ್ರ ಗ್ಯಾಸಿಂದ ತೆಗೆದು? ಈಗ ಬಂಕರ್ ಏನಾದರೂ ನೀವು ಹಾಕಿಸ್ಕೊಂಡೆ ಬಿಟ್ಟರೆ ಬಿಡಿ ಅಂತಾರ. ನಮ್ಮ ಖಾಲಿ ಇದೆ, ನಾವು ಹಾಕಿಸ್ಕೋಬೇಕು, ಓಡಿಸ್ಲೇಬೇಕು. ಹೇಗಿದೆ ಅಲ್ಲಿ ಪರಿಸ್ಥಿತಿ? ಬಂಕಿಗೆ ಹೋದಾಗ ಏನು ಮಾಡ್ತಾರೆ ಅವರು? ಸರ್, ಬಂಕಿಗೆ ಹೋದಾಗ ಬೇಕಾದ್ರೆ ಹಾಕಿಸ್ಕೊ, ಇಲ್ಲ ಹೋಗು, ಎರಡೇ ಪ್ರಶ್ನೆ. ನಮ್ಮ ಹತ್ರ ಇಷ್ಟಿದೆ, ಇಲ್ವೋ ಹೋಗು ಎತ್ಕೊಂಡು ಹೋಗು, ಇಲ್ಲ ಆ ಸೈಡ್ ಅಲ್ಲಕ್ಕೆ ಮನಿಕ ಹೇಳಿದ್ರೆ ಡ್ರೈವರ್ಗಳು ಎಲ್ಲಿ ಹೋಗ್ಬೇಕು ಹೇಳಿ? ನೀನು 10 ರೂಪಾಯಿ ಮಾಡಪ್ಪ, ಪರವಾಗಿಲ್ಲ, 5 ರೂಪಾಯಿ ಮಾಡು, ಕೊಡ್ತೀವಿ, 10 ರೂಪಾಯಿ ಮಾಡು. ಅದನ್ನು ಬಿಟ್ಬಿಟ್ಟು ನೀನು ಏಕಾಏಕಿ ನೀನು 8 ರೂಪಾಯಿ 10 ರೂಪಾಯಿ ವಾರಕ್ಕೊಂದ್ಸಲಿ 15 ದಿನಕ್ಕೊಂದ್ಸಲಿ ಮಾಡಿ. ಇವತ್ತು ಇದ್ದಿದ್ದು ನಾಳೆ ಇರೋಲ್ಲ, ನಾಳೆ ಇದ್ದಿದ್ದು ನಾಡ್ದಿರಲ್ಲ. ನಾವೇನು ಅನ್ಕೊಂತೀವಿ, ಬಿಸ್ನೆಸ್ ಹಿಂಗೆ ಇರ್ತದ. ಈಗ ನಿಮಗೆ ಆನ್ಲೈನ್ ಬಿಸ್ನೆಸ್ ಬಂದಿದ್ದಾರೆ. ಈಗ ಪ್ರೈವೇಟ್ ಬಿಸ್ನೆಸ್ ಎಲ್ಲೂ ಸಿಗ್ತಾ ಇಲ್ಲ, ಓಕೆನಾ? ಸೊ ಹೇಳಿದ್ರೆ ನಾವು ಆನ್ಲೈನಲ್ಲಿ ಹೋಗ್ತೀವಿ, 20 ರೂಪಾಯಿ ನಡೆಸೋದು, ನಿಮಗೆ 50 ರೂಪಾಯಿ ಕೊಳ್ಳಿ. ಆನ್ಲೈನಲ್ಲಿ 20 ರೂಪಾಯಿ ನಡೆಸೋದೆ, ಮಿನಿಮಮ್ಮೇ 36 ರೂಪಾಯಿ. ನೋಡಿ, ಮೊಬೈಲಲ್ಲಿ ನೋಡ್ತೀನಿ, 20 ರೂಪಾಯಿ ಮಿನಿಮಮ್ಮೇ 36 ರೂಪಾಯಿ ಇದೆ. ಆಪಲ್ಲಿ 20 ರೂಪಾಯಿಗೆ ಒಬ್ಬರು 35 ರೂಪಾಯಿಗೆ ಒಬ್ಬರು ಮಾಡಿಸ್ತಾರೆ. ಈ ಗೌರ್ಮೆಂಟ್ ರೇಟ್ ಮಾಡಿರೋದು ಹೊಡಿಬೇಕಾ, ಇಲ್ಲ ಆನ್ಲೈನಲ್ಲಿ ಇರೋದು ಹೊಡಿಬೇಕಾ? ನೀವೇ ಹೇಳಿ. ನೋಡಿ, ನೀವೇ ನೋಡ್ಕೊಬತ್ತಾ ಇದ್ದೀರಲ್ಲ, ಸುಮಾರು ಇಷ್ಟು ಜನ ಎಷ್ಟು ಖಾಲಿ ಹೊಡಿತಾವ್ರೆ, ಎಷ್ಟು ಖಾಲಿ ಹೊಡಿತೈತೆ ನೋಡಿ. ನಾವೇನು ಹೇಳ್ಬೇಕಾಗಿಲ್ಲ, ನೀವೇ ಸುತ್ತಾಡ್ತೀರಾ ಮದರ್ ಅನ್ನೋ ನಿಮಗೆ ಗೊತ್ತಿದೆ ಆಟೋ ಡ್ರೈವರ್ ಪರಿಸ್ಥಿತಿ ಏನಾಗುತ್ತೆ ಅಂತ. ಅರ್ಥಾತ್ ಇವರು ಅದು ಸಮಯದಲ್ಲಿ ಗ್ಯಾಸ್ ರೇಸ್ ಬಿಟ್ಕೊಂಡು ಮಾಡ್ಕೊಂಡಿದ್ರೆ ಈ ಪ್ರಶ್ನೆ ಯಾರಿಗೆ? ರಾಜ್ಯ ಸರ್ಕಾರಕ್ಕೆ ಕೇಳೋಣ, ಇಲ್ಲ ಸೆಂಟ್ರಲ್ ಕೇಳೋಣ? ನೀವೇ ಹೇಳಬೇಕು. ಹೀಗೆ ರೇಟ್ ಜಾಸ್ತಿ ಆಗ್ತಾ ಹೋದ್ರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಇದೇ ಕೆಲಸ ಮುಂದುವರಿಸ್ತೀರಾ ಅಥವಾ ನಿಮ್ಮ ಸರ್ ಪ್ಲಾನ್ ಏನು? ಇದು ಅಲ್ಲಲ್ಲ, ನಾವು ಇಲ್ಲಿ ಹುಟ್ಟಿ ಹಳ್ಳಿ ಕಡೆ ಹೋಗಲ್ಲ. ಹಳ್ಳಿ ಕಡೆ ರೈತರು ಎಲ್ಲ ನಮ್ಮವರೇನೆ. ನಾವು ಇಲ್ಲೇ ಅಲ್ಲೋ ಅಂದರೆ ಅಲ್ಲೋಗಿದ್ದು. ಇದಕ್ಕೆಲ್ಲ ಒಂದೇ ಪರಿಹಾರ ಇರೋದು, ರಾಜ್ಯ ಸರ್ಕಾರಕ್ಕೆ ಏನು ಬಜೆಟ್ ಇರ್ತದೋ ಆ ಬಜೆಟಲ್ಲಿ
ಆ ಬಜೆಟಲ್ಲಿ ಮಾತಾಡಿದ್ರೆ ಏನು ಸಮಸ್ಯೆ ಇರಲ್ಲ. ಇವರು ಇದನ್ನು ಚಿಲ್ಲರೆ ವಿಷಯ ಬಜೆಟ್ ಬಿಟ್ಬಿಟ್ಟು ಏನೇನು ಇರ್ತಾರೆ ಬಜೆಟ್ ಹಾಕೊಂಡ್ರೆ ಈ ಡ್ರೈವರ್ದು ಯಾರು ಪರಿಸ್ಥಿತಿ ಕೇಳಕ್ಕೆ ಬರಲ್ಲ. ಅಯ್ಯ ಬಿಡ ಓಡಿಸ್ಲಿ ಹಂಗೇನಾಗಬೇಕು, ನಾವಿಲ್ಲಿ ಬಜೆಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ LPG 100 ಇದ್ರೂ ಹಾಕಿಸ್ಕೊಂಡ್ರೆ 150 ರೂಪಾಯಿ ಇದ್ರೂ ಹಾಕಿಸ್ಕೊಂತಾರೆ. ಈಗ ಮನೆ ಗ್ಯಾಸ್ ಫಿಟ್ ಮಾಡೋಕ್ಕಾಯ್ತದ ಹಂಗೆ ಅಂದ್ಬಿಟ್ಟು ಮನೆ ಗ್ಯಾಸ್ 16 kg ಇರ್ತದೆ, 16 kg ಫಿಟ್ ಮಾಡೋಕ್ಕಾಯ್ತದ? ಇಲ್ಲ 30 kg ಕೊಡ್ತಾರೆ, 30 kg ಫಿಟ್ ಮಾಡೋಕ್ಕಾಯ್ತದ? ಇದಕ್ಕೆಲ್ಲ ಏನು ಮಾಡಬೇಕಂದ್ರೆ ರಾಜ್ಯ ಸರ್ಕಾರವನ್ನು ಫಿಕ್ಸ್ ಮಾಡಬೇಕು. ಈಗ ಮೀಟ್ರ್ ಜಾಸ್ತಿ ಮಾಡಿದ್ರೆ ಮೊನ್ನೆ ಮೀಟ್ರಿಗೆ ಇದಕ್ಕೆ ಹತ್ತಲ್ಲ, ಇನ್ನು ಅದಕ್ಕೆಲ್ಲ ಹತ್ತತ್ತಾರ ಮೀಟ್ರಿಗೆ. ಈಗ 50 ರೂಪಾಯಿ ಮಾಡಿದ್ರೆ ಅನ್ಕೊಳಪ್ಪ, ನಿಮ್ಮ ಪ್ರಕಾರ ಜಾಸ್ತಿ ಆಗಿದೆ. 36 ರೂಪಾಯಿಗೆ 36 ಆಟೋ ನೋಡಿಸ್ತಾರೆ. ಇನ್ನೇನಾದ್ರು 45-50 ರೂಪಾಯಿ ಮಾಡಿಬಿಟ್ರೆ ಆಟೋಗೆ ಓಡಿಸೋದೇ ಬೇಡ. ಎಲ್ಲರೂ ಕೂಲಿ ಕೆಲಸ ಮಾಡಬೇಕು, ಇಲ್ಲಾಂದರೆ ಯಾವುದಾದ್ರು ಆಫೀಸ್ ಬೈ ಕೆಲಸಕ್ಕೆ ಹೋಗ್ಬೇಕು, ಇಲ್ಲ ಕಾಫಿ ಟೀ ಮಾರಬೇಕು. ಹೋಟ್ಲು ಅಂತ ಇಲ್ಲ ಬಿಡಿ, ಅದು ಈ ಥರ ಆದಮೇಲೆ ಅದು ಗ್ಯಾಸ್ ಬಂದಾಗ್ತಾ ಇರ್ತದೆ. ಹೋಟ್ಲದು ಕೆಲಸ ಇರೋಲ್ಲ. ಅರ್ಥ ಆಯ್ತಾ? ನಾನು ಇಷ್ಟೇ ಹೇಳೋದು, ಏನು ಹೇಳ್ತೀನಿ ಅಂದರೆ ಗ್ಯಾಸ್ ಇವರು ಮಾಡಲಿ, ಯುದ್ಧ ನಡೀತೈತೆ, ಇದಕ್ಕೇನಾದ್ರು ದುಡ್ಡು ಕೊಡ್ತಾವ್ರಾ? ಕೊಡಲಿ. ಈಗ ಬಂಕರ್ ನೀವು ಹೇಳೋದಲ್ವಾ, ಇದಕ್ಕೆ ದುಡ್ಡು ಕೊಡ್ತಾವ್ರ ಇವರು, ಇಲ್ಲ ಅಲ್ಲಿ ಕಳಿಸ್ತಾವ್ರ, ಅಲ್ಲಿಂದ ಗ್ಯಾಸ್ ಬರ್ತಲ್ಲ, ನಾನು ಒಪ್ಕೊಂತೀನಿ, ನೀವು ಒಪ್ಕೋಬೇಕು. ಹಂಗಂದ್ಬಿಟ್ಟಿರು ಬಾಯಿಗೆ ಬೈದಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ. ಇವಾಗ ನಿಮ್ಮ 4 ಬಂಕಕ್ಕೆ ಬನ್ನಿ, ನಾನು ಗಾಡಿ ಕೂತ್ಕೊಳ್ಳಿ, ನಾನು ಗ್ಯಾಸ್ ಖರ್ಚಾದ್ರೂ ಪರವಾಗಿಲ್ಲ, 4 ಬಂಕಲ್ಲಿ 4 ರೈಟ್ ನೋಡಿಸ್ತೀನಿ. ಅವಾಗ ನೀವೇನು ಹೇಳ್ತೀರೋ ಅವ್ರ ಮೇಲೆ ಲಕ್ಷ ತಗೊಂತೀರೋ? ಇಲ್ಲ ಡ್ರೈವರ್ಗಳು 10 ರೂಪಾಯಿ ಕೇಳ್ದ ಅಂದ್ಬಿಟ್ಟು ನಮ್ಮ ಇಷ್ಟ ಬಂದಂಗೆ ನಾವು ರೇಟ್ ಮಾಡ್ಕೊಂಡಂಗಿರಿ. ನಾವ್ಯಾಕೆ 10 ರೂಪಾಯಿ ಕೇಳಿದ ತಕ್ಷಣ ಆಟೋ ಡ್ರೈವರ್ ಸುಲಿಗೆ ಮಾಡಿರು ಅಂತ ಹೇಳ್ತೀರಾ? ಇದು ಸುಲಿಗೆ ಅಲ್ವ ಹಂಗಾರೆ? ಹೇಳಿ ನೋಡೋಣ. ಇದು ಸುಲಿಗೆ ಅಲ್ಲ ಅನ್ನಂಗಿದ್ರೆ ಹೇಳಿ. ಆ ಸುಲಿಗೆ ಬಗ್ಗೆ ಮಾತನಾಡ್ತಿಲ್ಲ. ಯಾವ್ದಾ ಮಾತಾಡಕ್ ಹೋದ್ರೆ ನಮಗೆ ಅಲ್ಲಿ ಹಂಗೆ ಸಿಗುತ್ತೆ, ನಮಗೆ ರೇಟ್ ಜಾಸ್ತಿ ಕೊಡ್ತಾ ಇರ್ತಾ ಇದೀವಿ ನಾವು. ಅಲ್ಲಿಂದ ಇದು ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾ ಇಲ್ಲ ಈ ರೇಟು, ಅವ್ರ ಮೇಲೆ ಹಾಕೊಂಡು ರೇಟ್ ಜಾಸ್ತಿ ಮಾಡ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ರೇಟ್ ಕೊಟ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಲ್ವಾ? ಆಯ್ತಾ? ಇದೇ ವಿಚಾರವಾಗಿ ಬೈಕ್ ಟ್ಯಾಕ್ಸಿಲೂ ಇದೇ ಮಾಡಿದ್ರು. ಬೈಕ್ ಟ್ಯಾಕ್ಸಿನೂ ಹಿಂಗೆ ಮಾಡಿದ್ರು. ಕಾನೂನು ಮಾನದಂಡ ಮಾಡುತ್ತೆ ಅಂದ್ರು. ಮಾನವ ಇಲ್ಲ, ದಂಡನೂ ಇಲ್ಲ, ಮಾನವ ಮರ್ಯಾದೆನೂ ಇಲ್ದಂಗೆ ಮಾಡಾಕ್ಬಿಟ್ಟಾರೆ. ಯಾವುದಕ್ಕೆ? ಡಿಪಾರ್ಟ್ಮೆಂಟಿಗೆ. ಯಾವ ಡಿಪಾರ್ಟ್ಮೆಂಟಿಗೂ ಮಾನವ ಮರ್ಯಾದಿಲ್ಲ. ಆ ಲೆಕ್ಕಾಚಾರ ತಂದಿಕ್ಕಿದ್ದಾರೆ. ಒಂದು ನಿಮಿಷ ಏನು ಹೇಳ್ತೀವಿ ಗೊತ್ತಾ, ನಾವು 2 ವೀಲರ್ ಓಡಿಸ್ತಾವ್ರಲ್ಲ, ಓಡಿಸ್ಲಿ ಬೇಡ ಅಂತ ಹೇಳಲ್ಲ. ಸೊ ಅಲ್ಲಿ ಏನಾಗಿದೆ ಅಂದರೆ ಸಾಫ್ಟ್ವೇರನ್ನು ಓಡಿಸ್ತಾವನೆ, ಗಾರ್ಮೆಂಟ್ಸನ್ನು ಓಡಿಸ್ತಾವನೆ. ಕೆಲಸ ಇಲ್ಲದೆ ಇರೋರು ಓಡಿಸಿದ್ರೆ ನಾವು ಕೇಳಕ್ ಬರಲ್ಲ, ಕೆಲಸ ಇರೋರು ಓಡಿಸ್ತಾವ್ರೆ. ಬೆಳಿಗ್ಗೆ ಅವ್ರು ಡ್ಯೂಟಿಗೆ ಹೋಗಿ 10 ಗಂಟೆಗೆ, ಬೆಳಿಗ್ಗೆ ಏನು ಮಾಡ್ತಾರೆ 6 ಗಂಟೆ ಬ್ಯಾಗ್ ನಮ್ಮ ಚಾಪ ತಗಲಲ್ವ ಸರ್? ಹೇಳಿ ಸರ್, ಎಷ್ಟು ಕಣ್ಣ ನೀರು ಬರ್ತಾ ಗೊತ್ತಾ? ಮಕ್ಕಳಿಗೆ ಏನಾರ ಕೇಳಿ ತಂದು ಕೊಡೋಕ್ಕೆ ಹೋಗ್ತಿಲ್ಲ. ನಮ್ಗೆ ಆ ಪರಿಸ್ಥಿತಿ ಆಯ್ತು. ಓದಿಸ್ಬೇಕು, ಸಾವಿರಾರು ರೂಪಾಯಿ ಕಟ್ಟಬೇಕು ವರ್ಷ ಆದರೆ. ಬಿಡ್ತಾರೆ ಸ್ಕೂಲರ್ ನಮ್ಮನ್ನು? ಬಿಡಲ್ಲ ಅಲ್ವಾ? ಈಗ ನೋಡಿ, ಶನಿವಾರ ಸ್ಕೂಲ್ ಇದು ಕಟ್ಟಬೇಕು ಅಂತಾರೆ. ಎಲ್ಲೇ ತಂದು ಕಟ್ಬೇಕು ನಾವು? ಸಾರಿ, ಇರೋ ಕಿವಿ ಓಲೆ ಎಲ್ಲ ಬಿಚ್ಚಿಟ್ಟಿದ್ವಿ ನಮ್ಮ ಮಿಸಸ್ ಗೊತ್ತಾ? ಆ ಪರಿಸ್ಥಿತಿ ಬಂದಿದ್ದೀವಿ ನಾವು ಇವತ್ತು. ಇನ್ನು ಯಾವ ಪರಿಸ್ಥಿತಿ ತಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೇಳಿ ಸರ್ಕಾರ. ಎಲ್ಲ ಕಾನೂನು ಇದೆ, ಮಾಡಿ ಅದು ಮಾಡಿ. ಈಗೆಲ್ಲ ಇಷ್ಟೊಂದು ಗಾಡಿ 2 ವೀಲರ್ಗಳು ನೀವು ನಿಂತ್ಕೊಂಡು ನೋಡಿ ಸರ್, ಇಲ್ಲಿ ಎಷ್ಟು ಹೋಗ್ತವೆ, ಒಂದು ಆಟೋ ಎಷ್ಟು ಹೋಗ್ತವೆ, 2 ವೀಲರ್ ಹಂಗೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ನೋಡಿ. ನಾವು ನೋಡಿ ಎಷ್ಟೊತ್ತಿಂದ ನಿಂತಿದ್ದೀವಿ ನೋಡಿ, ಎಲ್ಲ ನಿಂತಿದ್ದಾರೆ ಬೆಳಗಿಂದ. ನಮ್ಮ ಹೊಟ್ಟೆ ಉರಿಯಲ್ವ ನಮಗೆ? ಇದನ್ನೆಲ್ಲ ಸ್ವಲ್ಪ ಅರ್ಥಕೊಂಡು ಸರ್ಕಾರ ಇದಕ್ಕೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡಿದರೆ ಸಾಕು ನಮಗೆ. ಇನ್ನೇನು ಅವ್ರೇ ನಮಗೇನು ಅವರು ಸರ್ಕಾರದಿಂದ ನಮಗೇನು ಕೊಡೋದು ಬೇಡ. ಗೌರ್ಮೆಂಟ್ ಕೇಳಿ ಅಂತಾರಲ್ಲ, ಈಗ ಗೌರ್ಮೆಂಟವ್ರನ್ನ ಕೇಳಿ ಅಂತಾರಲ್ಲ, ಹೆಂಗೆ ಕೇಳೋದು ನಾವು ಆಟೋ ಡ್ರೈವರ್ಗಳನ್ನ? ಹೇಳಿ ಹೆಂಗೆ ಕೇಳೋದು ಹೇಳಿ? ಇವಾಗ ಒಂದೊಂದು ಬಂಕಲ್ಲಿ ಒಂದೊಂದು ಮಾಡ್ತಾರಲ್ಲ, ಈಗ ಎಲ್ಲ ಬಂಕಲ್ಲೂ ಫೋಟೋ ಇಟ್ಕೊಂಡು ಕೊಡ್ತಾರಲ್ಲ. ಈಗ ಸರ್ಕಾರನ ಕೇಳಿ ಅಂತಾರಲ್ಲ, ಅವ್ರು ಹೇಳೋದಷ್ಟೇ, ನಿಮ್ಮ ಸರ್ಕಾರನ ಕೇಳಪ್ಪ ಅಂತಾರೆ. ನಮ್ಮ ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಈಗ ಏನು ಕೇಳಬೇಕು? ಸಿದ್ದರಾಮಯ್ಯ ಮಾತಿದ್ರೆ ಬಡವ್ರ ಸರ್ಕಾರ ಅಂತ. ನಾವೇನು ಶ್ರೀಮಂತರ? ನೋಡಿ, ನಾವು ಶ್ರೀಮಂತರ, ನಾವು ಹಾಕೋದಕ್ಕೆ ಹಾಕಿ ಬಟ್ಟೆ ದುಡಿಯೋಕೆ ಬರೋದು ರೋಡಿಗೆ. ದುಡಿಮೆ ಇಲ್ಲ ಅಂದ್ರೆ ಏನ್ ಮಾಡೋದು ನಾವು? ಅನ್ಲೈಸೆನ್ಸ್ ಅವರು ಆಟೋ ಓಡಿಸ್ತಾರೆ, ಏನು ಬರ್ದಿರೋರು ಆಟೋ ಓಡಿಸ್ತಾರೆ. ಎಜುಕೇಟೆಡ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 1 ರೂಪಾಯಿ ತಗೊಳ್ಳೋರು ಎಜುಕೇಟೆಡೇ, 50,000 ರೂಪಾಯಿ ತಗೊಳ್ಳೋರು ಎಜುಕೇಟೆಡೇ. ನಾನು ಆ ರೀತಿ ಹೇಳ್ತಾ ಇಲ್ಲ. ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಆಟೋ ಓಡಿಸ್ತಾರೆ. ಇವಾಗ ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ನಿಮಗೆ ಗೊತ್ತಿದೆ, ನಾನು ಅದನ್ನ 2 ಪ್ರಶ್ನೆ ಮಾತಾಡೋಕ್ಕಾಗಲ್ಲ. ಅರ್ಥಾತ್ ಈಗ ಸಾಫ್ಟ್ವೇರ್ ಓದಬೇಕಂದ್ರೆ ಎಲ್ಲ ಒಂದು ಸಾಫ್ಟ್ವೇರ್ ಓದ್ಬಿಟ್ಟು ಆಟೋ ಓಡಿಸೋಕ್ಕಾಗಲ್ಲ. ಈಗ ಸಾಫ್ಟ್ವೇರ್ಗಿಂತ ಆಟೋದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇವ್ರು ಮಾಡೋದ್ರಿಂದ ಬೀದಿಗೆ ಗೊತ್ತಾವೆ. ಸಾಫ್ಟ್ವೇರು ನಮ್ಮ ಜೀವನ ನಾವು ಹೊರಗಿದ್ದಿಲ್ಲ ಅಂತಲ್ಲ. ಈ ಬೈಕ್ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆಗೆ ನಾವು ಹೆಂಗಿತ್ತು? ಒಂದು ಕಂಪ್ಲೇಂಟ್ ಇತ್ತು ಬೈಕ್ ಟ್ಯಾಕ್ಸಿ ಬರ್ಬೇಕಾರೆ ಹೇಳಿ. ಅದು ಓಲಾದೊಂದು ತಪ್ಪಲ್ಲ, ಊಬರ್ ಒಂದು ತಪ್ಪಲ್ಲ. ನಾನು 15-16 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಇದು ರಾಪಿಡ್ ಬಿಟ್ನಲ್ಲ, ಅವ್ವಲಿಂದ ಏಟಾಗಿರುತ್ತೆ ಸಮಸ್ಯೆ. 2 ವೀಲರ್ ಅಂತ ಬಿಟ್ನಲ್ಲ, ಇವ್ರು ಸ್ಟಾರ್ಟಿಂಗಲ್ಲೇ ಈಗ ಮನೆಗೆ ಹೊಸ ಮನೆಗೆ ಬೀಗ ಹಾಕ್ತಾರಲ್ಲ, ಹಂಗೆ ಹಾಕಿದ್ರೆ ಆಗಿರೋದು. ಸಮಸ್ಯೆಗಳು ಮುಗಿಯೋದ ಕತೆ ಅಂತ ಒಂದು ಮಾತಿದೆಯಲ್ಲ, ಅದು ಆಟೋದವ್ರದ್ದು. ಅವ್ರ ಪರಿಸ್ಥಿತಿಯನ್ನ ಸರ್ಕಾರ ಅರ್ಥ ಮಾಡಬೇಕು. ಅವ್ರಿಗೆ ಏನು ಸಲ್ಲಬೇಕು ಅದನ್ನ ಸಲ್ಲಿಸೋದು ಕೆಲಸ ಮಾಡಬೇಕು. ಇದನ್ನ ನಾನೊಬ್ಬ ಮೀಡಿಯಾದವನಾಗಲ್ಲ, ಎಷ್ಟೋ ಮೀಡಿಯಾದವ್ರು ಎಷ್ಟೋ ಸರ್ತಿ ಹೇಳಿದ್ರು ಕೂಡ ಸರ್ಕಾರದ ಹಣೆ ಬರ ಇಷ್ಟೇ ಅಂತ ನಮಗೂ ಕೂಡ ಅನ್ಸ್ಬಿಟ್ಟಿದೆ.
ನೋಡೋಣ ಇನ್ ಮುಂದೆ ಆದ್ರೂ ಏನಾದ್ರೂ ಮನ್ಸು ಮಾಡಿ ಸರ್ಕಾರದ ಮನ್ಸು ಬದಲಾಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ನೋಡ್ಬೇಕಷ್ಟೇ. ಧನ್ಯವಾದಗಳು. Subscribe to One India and never miss an update. Download the One India app now.